ಐತಿಹಾಸಿಕ ದಿನ. ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ನೆರವೇರಿತು. ಬಟ್ ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು 11 ದಿನದ ಕಠಿಣ ವ್ರತವನ್ನ ಆಚರಣೆ ಮಾಡಿದ್ರು. ಅದು ಉಪವಾಸದ ವ್ರತ. ಈ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ವಿರೋಧ ಮಾಡ್ತಿದ್ದಾರೆ. ಅವರು ಉಪವಾಸ ಮಾಡಿದ್ದೆ ಸುಳ್ಳು ಅಂತ ಕಾಂಗ್ರೆಸ್ ನಾಯಕರು ಲೇವಡಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾರು ಲೇವಡಿ ಮಾಡಿದ್ರು, ಯಾರು ಈ ಮಾತುಗಳನ್ನಾಡಿದ್ರು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 11 ದಿನ ಉಪವಾಸ ಮಾಡಿದ್ರೆ ವ್ಯಕ್ತಿ ಬದುಕೋದಕ್ಕೆ ಸಾಧ್ಯವೇ ಇಲ್ಲ. ಉಪವಾಸ ಮಾಡಿಯೂ ಮೋದಿ ಬದುಕಿದ್ರೆ ಪವಾಡ. ಪ್ರಧಾನಿ ನರೇಂದ್ರ ಮೋದಿ ಅವರ ವ್ರತದ ಬಗ್ಗೆ ವೀರಪ್ಪ ಮೊಯ್ಲಿ ಶಂಕೆ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ರಾಮ ಮಂದಿರದ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಯಾವ ರೀತಿ ರಾಜಕೀಯ ಮಾಡ್ತಿದ್ದಾರೆ ಅನ್ನೋದನ್ನ ಗಮನಿಸಿದ್ವಿ. ಅದೇ ರೀತಿ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಕಠಿಣ ಉಪವಾಸದ ಬಗ್ಗೆಯೂ ಕೂಡ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ವ್ಯಂಗ್ಯವಾಡಿದ್ದಾರೆ. ಅವರು ಪಾಪ ಉಪವಾಸ ಮಾಡಿದ್ದಾರೆ ಅಂತೇಳಿ ಹೇಳ್ತಾರೆ. ಆದರೆ ನಾನು ಇವತ್ತು ಬೆಳಿಗ್ಗೆ ಡಾಕ್ಟರ್ ಹತ್ರ ವಾಕಿಂಗ್ ಮಾಡುವಾಗ ಡಾಕ್ಟರ್ ಬರ್ತಾರೆ. ಅವರು ಹೇಳಿದ್ರು ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಹಾಗಾದ್ರೆ ಬದುಕಿದ್ರೆ ಏನು ಪವಾಡ. ಆದ್ದರಿಂದ ಎಷ್ಟರ ಮಟ್ಟಿಗೆ ಅದು ಆ ಉಪವಾಸ ಮಾಡಿದ್ದಾರೆ ಅದು ಡೌಟ್. ಉಪವಾಸ ಮಾಡದೆ ಅವರು ಗರ್ಭಗುಡಿಗೆ ಹೋಗಿ ಏನಾದರೂ ಪೂಜೆ ಮಾಡಿದರೆ ಅದರಿಂದ ಆ ಸ್ಥಳ ಅಪವಿತ್ರ ಆಗ್ತದೆ ಹೊರತು ಅದ್ರ ಶಕ್ತಿ ಉತ್ಪಾದನೆ ಆ ಸ್ಥಳದಲ್ಲಿ ಆಗ್ತದೆ. ಅವರು ಪಾಪ ಉಪವಾಸ ಮಾಡಿದ್ದಾರೆ ಅಂತೇಳಿ ಹೇಳ್ತಾರೆ. ಆದರೆ ನಾನು ಇವತ್ತು ಬೆಳಿಗ್ಗೆ ಡಾಕ್ಟರ್ ಹತ್ರ ವಾಕಿಂಗ್ ಮಾಡುವಾಗ ಡಾಕ್ಟರ್ ಬರ್ತಾರೆ. ಅವರು ಹೇಳಿದ್ರು ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಹಾಗಾದ್ರೆ ಬದುಕಿದ್ರೆ ಏನು ಪವಾಡ. ಆದ್ದರಿಂದ ಎಷ್ಟರ ಮಟ್ಟಿಗೆ ಅದು ಆ ಉಪವಾಸ ಮಾಡಿದ್ದಾರೆ ಅದು ಡೌಟ್. ಉಪವಾಸ ಮಾಡದೆ ಅವರು ಗರ್ಭಗುಡಿಗೆ ಹೋಗಿ ಏನಾದರೂ ಪೂಜೆ ಮಾಡಿದರೆ ಅದರಿಂದ ಆ ಸ್ಥಳ ಅಪವಿತ್ರ ಆಗ್ತದೆ ಹೊರತು ಅದ್ರ ಶಕ್ತಿ ಉತ್ಪಾದನೆ ಆ ಸ್ಥಳದಲ್ಲಿ. ನೋಡಿ, ಕೋಟ್ಯಾನುಕೋಟಿ ಹಿಂದೂಗಳು ಕಾಯ್ತಾ ಇದ್ರು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮಕ್ಕೆ. ಅದು ನಿನ್ನೆ ನೆರವೇರಿತು. ಇಡೀ ಭಾರತೀಯರು ಅದನ್ನು ಕಣ್ತುಂಬಿಕೊಂಡು ಪುನೀತರಾದರು. ಇಷ್ಟೆಲ್ಲ ಸಂಭ್ರಮ ದೇಶಾದ್ಯಂತ ಮನೆ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಮಾತ್ರ ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಮಾತ್ರ ನಿಲ್ತಾ ಇಲ್ಲ. ಬಿಜೆಪಿಯ ರಾಮ, ಕಾಂಗ್ರೆಸ್ ರಾಮ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಆಗ್ತಾನೆ ಇದೆ. ಈ ಎಲ್ಲದರ ಕುರಿತು ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕಾಂಗ್ರೆಸ್ ಪಕ್ಷ ಬಿಜೆಪಿ ರಾಮನ್ ಪೂಜಿಸಲ್ಲ. ಬದಲಾವಣೆ ದಿಕ್ಕಲ್ಲಿ ಹೋಗಬೇಕು ಅಂತ ಯೋಚನೆ ಮಾಡಿದ್ದಾರೆ ಅನ್ನೋ ಸಿದ್ದರಾಮಯ್ಯರವರು ನನಗೆ ಅನ್ನಿಸ್ತಾ ಇದೆ. ಸಿದ್ದರಾಮಯ್ಯ ಈ ಹೇಳಿಕೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಬಿಗ್ ಫೈಟ್ಗೆ ಕಾರಣವಾಗಿದೆ. ಕಾಂಗ್ರೆಸ್ ಪಕ್ಷ ಮಹಾತ್ಮ ಗಾಂಧೀಜಿಯವರು ರಾಮನ್ನ ಪೂಜಿಸ್ತೀವಿ, ಬಿಜೆಪಿ ರಾಮನ್ ಪೂಜಿಸಲ್ಲ. ಬರೀ ಬಿಜೆಪಿ ಸರ್ಕಾರಗಳಲ್ಲಿ ಮಾತ್ರ ರಜಾ ಘೋಷಣೆ ಮಾಡಿದ್ದಾರೆ ಅಂತ ಹೇಳಿದ್ರು. ಹಿಮಾಚಲ ಪ್ರದೇಶ ಬಿಜೆಪಿ ಬಿಟ್ಕೊಟ್ರಾಗಾರೆ, ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದು. ಕೆಲವು ಕಡೆ ಮಂತ್ರಿಗಳೇ, ಕಾಂಗ್ರೆಸ್ ಮಂತ್ರಿಗಳನ್ನೇ ಜೈ ಶ್ರೀರಾಮ್ ಅಂತ ಹೇಳಿ ಅಯೋಧ್ಯೆ ನೆನ್ನೆ ಬಂದಿದ್ದಾರೆ, ಭಾಗವಹಿಸಿದ್ದಾರೆ. ಅದೇ ರೀತಿ ಬೇರೆ ಬೇರೆ ಪಕ್ಷದವರು ಕೂಡ ಎಲ್ಲರೂ ಸಂತೃಪ್ತಿಯಿಂದ ಇದ್ದಾರೆ. ಸಿದ್ದರಾಮಯ್ಯನವರ ಮೇಲೆ ಬಿಜೆಪಿ ದಾಳಿಗಿಳಿತಾ ಇದ್ದಂತೆ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯ ಸಮರ್ಥನೆಗೆ ಮುಂದಾಗಿದ್ದಾರೆ. ಏನು ಅವ್ರ ಮನೆ ಆಸ್ತಿನ ಶ್ರೀರಾಮ? ಯಾರ ಮನೆ ಆಸ್ತಿ ಅಲ್ಲ ರೀ. ಗಾಂಧೀಜಿಯವ್ರು ಏನು ಹೇಳಿದ್ದಾರೆ? ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್. ರಾಮನೂ ಇದ್ದಾರೆ, ಸೀತನೂ ಇದ್ದಾರೆ. ನಾನು ಹೇಳಿದ್ನಲ್ಲ, ಸಿದ್ದರಾಮಯ್ಯನವರ ಹೆಸರಿನಲ್ಲಿ ರಾಮ ಇದ್ದಾನೆ, ಶಿವಕುಮಾರ್ ಹೆಸರಿನಲ್ಲಿ ಶಿವ ಇದ್ದಾನೆ, ಶಿವನ ಮಗನೂ ಇದ್ದಾನೆ ಕುಮಾರ. ಇನ್ನೇನು ಬೇಕು? ಇದು ನಮ್ಮ ಎಲ್ಲ ಧರ್ಮ. ಏನು ತಪ್ಪಿದೆ ಅದರಲ್ಲಿ? ಅಲ್ಲಪ್ಪ, ನಾವೆಲ್ಲರೂ ಜೈ ಶ್ರೀರಾಮ್ ಅಂತ ಹೇಳಿದ್ದೇವೆ. ಸಿದ್ದರಾಮಯ್ಯನವರು ಜೈ ಶ್ರೀರಾಮ್ ಅಂತ ಹೇಳಿದ. ಈಗ ನೀವು ಹೇಳದೇ ಇದ್ದರೆ ನೀವು ಶ್ರೀರಾಮನಿಗೆ ವಿರುದ್ಧ ಅಂತೀರ, ಹೇಳಿದರೆ ನೀವು ಹೇಳಿಬಿಟ್ಟಿದ್ದೀರಲ್ಲಪ್ಪ ಅಂತಾರೆ. ಅಂದರೆ ಯಾವ್ದು ಸರಿ? ಇದು ಹೇಳಿದ್ದು ಸರಿನಾ, ಹೇಳದೇ ಇರೋದು ಸರಿನಾ? ನಾವು ಕೂಡ ನೋಡಿ, ನಾವೆಲ್ಲ ಶ್ರೀರಾಮನ ಭಕ್ತರೇ. ಒಂದಲ್ಲ ಒಂದು ರೀತಿಯಲ್ಲಿ ಶ್ರೀರಾಮನ ಆದರ್ಶಗಳನ್ನು ಪಾಲನೆ ಮಾಡಬೇಕು ಅಂತ ನಾವೆಲ್ಲ ಹೇಳೋರೆ. ಆದ್ದರಿಂದ ಶ್ರೀರಾಮ ಬರೀ ಇವ್ರು ಯಾರೋ 4 ಜನಕ್ಕೆ ಆಗೋದಲ್ಲ. ನಮಗೆ ಯಾರು ಬೇಕಪ್ಪ ಅಂದರೆ ದಶರಥ ರಾಮ ಬೇಕು, ನಮಗೆ ಮೋದಿ ರಾಮ ಬೇಕಾಗಿಲ್ಲ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಅನಾವರಣಗೊಳ್ಳುತ್ತಿರುವಂತೆಯೇ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ರಾಮ, ಬಿಜೆಪಿ ರಾಮ ಫೈಟ್ ಜೋರಾಗಿದೆ. ಇದು ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ ಅಂತ ಕಾದು ನೋಡಬೇಕು.